ರಜತ್ ಪುಚ್ಚಿಗೆ ಶಾಕ್ ಕೊಟ್ಟ ಪೊಲೀಸ್. ರಜತ್ ಮತ್ತೆ ಜೈಲು ಸೇರಲು ಇದೇ ಕಾರಣನ? ಲಾಂಗ್ ಹಿಡಿದು ರೀಲ್ಸ್ ಮಾಡಿದ ಪ್ರಕರಣದಲ್ಲಿ ಕೇವಲ ರಜತ್ಗಷ್ಟೇ ಜೈಲು ಶಿಕ್ಷೆ ಯಾಕೆ? ವಿನಯ್ ಗೌಡಗೆ ಯಾಕಿಲ್ಲ? ಗೆಳೆಯ ರಜತ್ ಜೈಲಿಗೆ ಶಿಫ್ಟ್ ಆಗಿದ್ದಕ್ಕೆ ವಿನಯ್ ಗೌಡ ಏನ್ ಹೇಳಿದ್ರು ಗೊತ್ತಾ? ಅದನ್ನ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಹಿಂದೆ ಲಾಂಗ್ ಹಿಡಿದು ರೀಲ್ಸ್ ಮಾಡಿದ ಪ್ರಕರಣದಲ್ಲಿ ರಜತ್ ಹಾಗೂ ವಿನಯ್ ಗೌಡಗೆ ನ್ಯಾಯಾಲಯ ಷರತ್ತುಬದ್ಧ ಜಾಮೀನು ನೀಡಿತು. ಈ ವೇಳೆ ಪ್ರತಿ ವಿಚಾರಣೆಗೆ ಹಾಜರಾಗುವಂತೆ ರಜತ್ ಹಾಗೂ ವಿನಯ್ ಗೌಡಗೆ ಕೋರ್ಟ್ ಸೂಚನೆ ನೀಡಿತ್ತು. ಆದರೆ ರಜತ್ ಈ ವಿಚಾರಣೆಗೆ ಹಾಜರಾಗಿರಲಿಲ್ಲ. ಜೊತೆಗೆ ಸೂಕ್ತ ಕಾರಣವನ್ನು ಕೂಡ ನ್ಯಾಯಾಲಯಕ್ಕೆ ನೀಡಿರಲಿಲ್ಲ. ಆದರೆ ವಿನಯ್ ಗೌಡ ಕೂಡ ಪ್ರತಿ ವಿಚಾರಣೆಗೆ ಹಾಜರಾಗಿರಲಿಲ್ಲ. ಆದರೆ ನ್ಯಾಯಾಲಯಕ್ಕೆ ಆರೋಗ್ಯ ಸಮಸ್ಯೆ ಹಾಗೂ ಶೂಟಿಂಗ್ ಇರುವ ಕಾರಣವನ್ನ ನೀಡಿ ಅರ್ಜಿಯನ್ನ ಸಲ್ಲಿಸಿದ್ರು. ಈ ಕಾರಣಕ್ಕೆ ವಿನಯ್ ಗೌಡ ಎರಡನೇ ಬಾರಿಗೆ ಜೈಲಿಗೆ ಹೋಗುವುದರಿಂದ ತಪ್ಪಿಸಿಕೊಂಡಿದ್ದಾರೆ. ಆದರೆ ನ್ಯಾಯಾಧೀಶರು ಕೇವಲ 500 ರೂಪಾಯಿಗಳ ದಂಡವನ್ನಷ್ಟೇ ವಿಧಿಸಿದ್ದಾರೆ. ಗೆಳೆಯ ರಜತ್ ಬಂಧನದ ಬಗ್ಗೆ ಮಾತನಾಡಿರುವಂತಹ ವಿನಯ್ ಶಾಕಿಂಗ್ ಪ್ರತಿಕ್ರಿಯೆ ನೀಡಿದ್ದಾರೆ. ನಾನು ಶೂಟಿಂಗ್ನಲ್ಲೇ ಇದ್ದೆ. ಆಗ ನನಗೆ ವಾರೆಂಟ್ ಜಾರಿಯಾಗಿದೆ ಅಂತ ಹೇಳಿದ್ರು. ನನ್ನ ಅಪ್ಲಿಕೇಶನ್ ಮೊದಲೇ ಹಾಕಿದ್ರು. ನನ್ನದೇನು ಸಮಸ್ಯೆ ಆಗಿಲ್ಲ. ದಂಡ ಕಟ್ಟಿ ಬಂದಿದ್ದೇನೆ. ನನ್ನ ಕಣ್ಣಿಗೆ ಸಮಸ್ಯೆ ಆಗಿತ್ತು. ಜೊತೆಗೆ ಶೂಟಿಂಗ್ ಕೂಡ ಇತ್ತು. ಅದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ನಾನು ಅಪ್ಲಿಕೇಶನ್ ಹಾಕಿದ್ದೆ. ಆದ್ದರಿಂದ ಬಹುಶಃ ಈ ವಾರೆಂಟ್ ಬಂದಿರಬೇಕು. ಅವನ ಬಗ್ಗೆ ನಾನೇನು ಮಾತನಾಡುವುದಕ್ಕೆ ಆಗುವುದಿಲ್ಲ. ಕೇಸ್ ಕೋರ್ಟ್ನಲ್ಲಿ ಇರುವುದರಿಂದ ಅದರ ಬಗ್ಗೆ ಮಾತನಾಡಬೇಡ ಅಂತ ನಮ್ಮ ಲಾಯರ್ ಹೇಳಿದ್ದಾರೆ ಅಂತ ವಿನಯ್ ಗೌಡ ಪ್ರತಿಕ್ರಿಯೆ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ರಜತ್ಗೆ ಮತ್ತೆ ನ್ಯಾಯಾಂಗ ಬಂಧನ ಆಗಿರುವ ಬಗ್ಗೆ ತನಗೆ ಮಾಹಿತಿ ಇಲ್ಲ ಎಂದು ಹೇಳಿದ್ದಾರೆ. ಯಾರೇ ಆಗ್ಲಿ ಜೈಲಿಗೆ ಹೋಗುವುದರಿಂದ ನೋವು ಆಗಿಯೇ ಆಗುತ್ತೆ. ಮತ್ತೊಮ್ಮೆ ರಜತ್ ಜೈಲು ಸೇರಿದ್ದು ಇಲ್ಲವೇ ಕಸ್ಟಡಿ ಆಗಿದೆ ಅನ್ನೋದು ಇನ್ನೂ ನನಗೆ ಗೊತ್ತಿಲ್ಲ. ನನ್ನದೇನಿದೆ ನಾನು ಅದನ್ನ ಮುಗಿಸಿಕೊಂಡು ಹೋಗುತ್ತಿದ್ದೇನೆ. ನನಗೆ ಈ ವಿಷಯ ಕೇಳಿದ ಮೇಲೆ ನಿಜಕ್ಕೂ ಬೇಜಾರಾಗ್ತಿದೆ. ಹಾಗೆಯೇ ಅವನು ನನ್ನ ಫ್ರೆಂಡ್, ಅವನು ನನ್ನ ಬ್ರದರ್. ಅವನೇ ಹೇಳಿದ್ದಾನೆ ಅಣ್ಣನ ತರ ಅಂತ. ನನ್ನ ತಮ್ಮನನ್ನ ಹೇಗೆ ಬಿಟ್ಕೊಡ್ಲಿ ಹೇಳಿ? ಈ ರೀಲ್ಸ್ ಇದೆಲ್ಲವೂ ಬೇರೆ. ನಮ್ಮ ಮಧ್ಯೆ ಇರುವ ಸಂಬಂಧವೇ ಬೇರೆ. ಹೇಗೆ ಇರ್ಲಿ, ಅವನು ನನ್ನ ತಮ್ಮ ಅಂದ್ಮೇಲೆ ತಮ್ಮನೇ ಅಲ್ವಾ? ನಾನು ಕೋಟಿ ಕೊಟ್ಟರೂ ರಜತ್ ಜೊತೆ ರೀಲ್ಸ್ ಮಾಡೋದಿಲ್ಲ ಅಂತ ಎಲ್ಲೂ ಹೇಳಿಲ್ಲ. ಒಬ್ರು ತಮಾಷೆಯಾಗಿ ಕೇಳಿದಾಗ ರಜತ್ ಜೊತೆ ಇನ್ಮೇಲೆ ರೀಲ್ಸ್ ಮಾಡಲ್ಲ ಅಂತ ಹೇಳಿದ್ದು ಅದನ್ನ ಗಂಭೀರವಾಗಿ ಹೇಳಿದ್ದಲ್ಲ, ತಮಾಷೆಯಾಗಿ ಹೇಳಿದ್ದು ಅಷ್ಟೇ. ಇನ್ನು ಮೀಡಿಯಾಗಳಿಗೆ ರಿಯಾಕ್ಷನ್ ಕೊಡಬಾರ್ದು ಅಂತ ಎಲ್ಲೂ ಹೇಳಿಲ್ಲ. ನನಗೆ ಏನನ್ಸುತ್ತೋ ಅದನ್ನ ಮಾಡಿದ್ದೇನೆ. ನನಗೆ ರಜತ್ ಬಗ್ಗೆ ಕೋಪ ಇದೆ, ಆದ್ರೆ ಬೇಜಾರು ಏನಿಲ್ಲ ಅಂತ ವಿನಯ್ ಗೌಡ ಪ್ರತಿಕ್ರಿಯೆ ನೀಡಿದ್ದಾರೆ. ಒಟ್ನಲ್ಲಿ ಇರಲಾರದೆ ಇರುವೆ ಬಿಟ್ಕೊಂಡ್ರು ಅಂತ ಒಂದು ರೀಲ್ಸ್ ಎಡವಟ್ಟಿನಿಂದ ಈಗ ಮತ್ತೆ ಜೈಲಿಗೆ ಸೇರಿರುವ ರಜತ್ಗೆ ಈ ಕೇಸ್ನಿಂದ ಮುಕ್ತಿ ಸಿಗುತ್ತಾ ಇಲ್ವಾ ಅನ್ನೋದು ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.